ಹಾಯ್ ಆಲ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ DRE ವರ್ಕ್ಸ್. ಈಗ ನಾವು ಕ್ಲಾಸ್ ಬ್ಲೌಸ್ ಮಾರ್ಕ್ ಮಾಡೋದು ಹೇಗೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಆರಿ ವರ್ಕ್ ಮಾಡಬೇಕಾದ್ರೆ ಸಿಂಪಲ್ ಮೆಥಡಲ್ಲಿ ಹೇಗೆ ಬ್ಲೌಸ್ ಮಾರ್ಕಿಂಗ್ ಮಾಡ್ಕೊಳ್ಳೋಣ ಅಂತ. ಈಗ ನಾನು ಬ್ಲೌಸ್ನ ಡಬಲ್ ಫೋಲ್ಡ್ ಮಾಡಿದ್ದೀನಿ. ಸೊ ಲೆಂತ್ ವೈಸು ನಾನು ಡಬಲ್ ಆಗಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಸೊ ವಿಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿ, ಆ ಥರ ಫೋಲ್ಡ್ ಮಾಡ್ಕೊಳ್ಳಿ. ಸೊ ಈಗ ನೀವು ಮೆಷರ್ಮೆಂಟ್ಗೆ ಒಂದು ಬ್ಲೌಸ್ ತೊಗೊಂಡಿರ್ತೀರಲ್ಲ, ಸೊ ಅದನ್ನು ನೀವು ಕರೆಕ್ಟಾಗಿ ಹಾಫ್ ಆಗಿ ಫೋಲ್ಡ್ ಮಾಡ್ಕೋಬೇಕು. ಸೊ ಎರಡು ಶೋಲ್ಡರ್, ಎರಡು ಕೈ ಒಂದೇ ಕಡೆ ಬರೋ ಥರ ಇಟ್ಕೊಂಡು, ಇದು ನಾನು ವೀಡಿಯೋದಲ್ಲಿ ತೋರಿಸಿದ್ದು ನೋಡಿ ಅದೇ ಥರ ಕ್ಲೀನಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿ ಈಗ ಆ ಬ್ಯಾಕ್ ಪಾರ್ಟದು ಕ್ಲೋಸ್ ಆಗಿರುತ್ತಲ್ಲ ಅದು, ಮತ್ತು ನೀವು ಫೋಲ್ಡ್ ಮಾಡಿರ್ತೀರಲ್ಲ ಬ್ಲೌಸು, ಆ ಕಡೆ ಬರಬೇಕಾಗುತ್ತೆ ನೋಡಿ. ಫೋಲ್ಡೆಡ್ ಬ್ಲೌಸ್ ಫೋಲ್ಡ್ ಮಾಡಿರ್ತೀರಲ್ಲ ಅಲ್ಲಿ ಬರಬೇಕಾಗುತ್ತೆ. ಆ ಥರ ಕ್ಲೀನಾಗಿ ಇಟ್ಕೋಬೇಕು. ಸೊ ಅದಕ್ಕಿಂತ ಮುಂಚೆ ನಾನು ಇಲ್ಲಿ ಕೆಳಗೆ 1 ಇಂಚ್ ಹಂಗೆ ಲೈನ್ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಫೋಲ್ಡ್ ಮಾಡಿ ಹೊಲಿಯೋಕ್ಕೆ. ಸೊ ನೋಡ್ಕೊಳ್ಳಿ. ಸೊ ಬ್ಯಾಕ್ದು ಫೋಲ್ಡೆಡ್ ಎಡ್ಜ್ ಮತ್ತು ಆ ಬ್ಲೌಸ್ದು ಫೋಲ್ಡೆಡ್ ಎಡ್ಜ್ ಕರೆಕ್ಟಾಗಿ ಅಲ್ಲಿ ಇರಬೇಕು. ಸೊ ನೀವಿಲ್ಲಿ ಏನೇನು ಮಾಡ್ಕೊಳ್ತೀರಾ ಮೆಷರ್ಮೆಂಟ್ಸು, ಬ್ಯಾಕ್ ನೆಕ್ ಎಷ್ಟು ಡೀಪ್ ಬೇಕು ಅನ್ನೋದನ್ನು ನೀವು ಮಾರ್ಕ್ ಮಾಡ್ಕೋಬೇಕು. ನಾನೀಗ ಬ್ಲೌಸಲ್ಲಿ ಹೇಗಿದೆ ಅದೇ ಥರ ಹೇಗೆ ಮಾರ್ಕ್ ಮಾಡೋದಂತ ತೋರಿಸ್ತಾ ಇದ್ದೀನಿ. ಸೊ ಅರ್ಧ ಇಂಚು ಎಕ್ಸ್ಟ್ರಾ ಸೀಮ್ ಅಲೋವೆನ್ಸ್ ಅದು ಬಿಡ್ತೀವಿ. ಸೊ ನೀವು ಆರಿ ವರ್ಕ್ ಬ್ಲೌಸ್ಗೆ ನೀವೇನು ಬರೀ ಡಿಸೈನ್ ಹಾಕೋದ್ರಿಂದ ಸೀಮ್ ಅಲೋವೆನ್ಸ್ ಏನು ಬಿಡೋದು ಬೇಕಿಲ್ಲ. ನಾನಿಲ್ಲಿ ವೀಡಿಯೋದಲ್ಲಿ 1/2 ಇಂಚ್ ಎಕ್ಸ್ಟ್ರಾ ಬಿಟ್ಟಿರ್ತೀನಿ. ಸೊ ನೀವೇನು ಮಾಡಿ, ಮತ್ತೆ ಈಗ ನಿಮಗೆ ಲೆಂತ್ ಬೇಕಾಗುತ್ತೆ ನೆಕ್ಕದು. ಸೊ ಆ ನೆಕ್, ಬ್ಯಾಕ್ ನೆಕ್ ಎಲ್ಲಿ ನಿಮಗೆ ಎಂಡ್ ಆಗುತ್ತೆ ನೋಡ್ಕೊಳ್ಳಿ. ಸೊ ಅಲ್ಲಿ ಕರೆಕ್ಟಾಗಿ 2 ಶೋಲ್ಡರ್ಸ್ ಜಾಯಿಂಟ್ ಮಾಡಿರ್ತೀರ, ಆ ಶೋಲ್ಡರ್ಸ್ ಜಾಯಿಂಟ್ ಮಾಡಿರೋ ಕಡೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಮತ್ತು ಆ ಶೋಲ್ಡರ್ ಸ್ಲೀವ್ ಜಾಯಿನ್ ಆಗಿರುತ್ತೆ ನೋಡಿ, ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಿ ಅದೇ ಥರ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಮತ್ತು ನೀವು ಅಲ್ಲೇ ಒಂದು ವರ್ಟಿಕಲ್ ಆಗಿ ಕೂಡ ಲೈನ್ ಮಾರ್ಕ್ ಮಾಡ್ಕೊಂಡ್ಬಿಡಿ. ಮತ್ತು ಈಗ ನೀವು ಸ್ಲೀವ್ ಎಲ್ಲಿ ಜಾಯಿನ್ ಆಗಿದೆ ನೋಡಿ, ಅಲ್ಲಿ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಸೊ ನೀವು ಅಲ್ಲಿ ಕೆಳಗೆ ಕೂಡ ಮಾರ್ಕಿಂಗ್ನ ಮಾಡ್ಕೋಬೇಕಾಗುತ್ತೆ. 2 ಬ್ಲೌಸ್ ಪೀಸ್ ಕರೆಕ್ಟಾಗಿ ಇದೆಯಾ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. 2 ಈಕ್ವಲ್ ಲೆಂತಲ್ಲಿ ಇರಬೇಕಾಗುತ್ತೆ. ಆದಮೇಲೆ ನೀವು ಅಲ್ಲಿ ಒಂದು ಮಾರ್ಕಿಂಗ್ನ ಮಾಡ್ಕೊಳ್ತೀರ. ಸೊ ನಾನಿಲ್ಲಿ ಸೀಮ್ ಅಲೋವೆನ್ಸ್ಗೆ ಅಂತ ಮತ್ತು ಎಕ್ಸ್ಟ್ರಾ 1 ಇಂಚನ್ನ ಬಿಟ್ಟಿರ್ತೀನಿ, ಅಲ್ಲಿ ಡಾರ್ಟ್ಗೆ ಹಿಡಿಯೋದು ಅದೆಲ್ಲ ಸೇರಿ. ಸೊ ನೀವು ಅದು ಬಿಟ್ಬಿಟ್ಟು ಇಲ್ಲಿ ನಾರ್ಮಲ್ ಕಡೆನೇ ಮಾಡ್ತೀರಾ ಮಾರ್ಕಿಂಗ್ನ. ಸೊ ಈಗ ಲೆಂತ್ ನೀವು ಅಲ್ಲಿ ಹಾಗೆ ಶೋಲ್ಡರ್ ಹತ್ರ ಮಾರ್ಕ್ ಮಾಡ್ಕೋಬೋದಿತ್ತು. ಇಲ್ಲಾಂದರೆ ಈ ಥರ ನಾನು ಬ್ಲೌಸ್ ಹೇಗೆ ತೊಗೋಬೇಕು ಅಂತ ತೋರಿಸಿದ್ದೀನಿ ನೋಡಿ, ಅಲ್ಲಿಂದ ಅಲ್ಲಿ ನೋಡಿ ಕರೆಕ್ಟಾಗಿ ನಿಮಗೆ ಶೋಲ್ಡರ್ ಪಾಯಿಂಟ್ ಸಿಗುತ್ತಲ್ಲ, ಶೋಲ್ಡರ್ ಜಾಯಿಂಟ್ ಆಗಿರೋದು. ಸೊ ಅಲ್ಲಿ ಒಂದು ಮಾರ್ಕ್ ಮಾಡಿ ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ. ಸೊ ಅಲ್ಲಿಂದ ಮೇಲೆ 1/2 ಇಂಚ್ ನಾನು ಸೀಮ್ ಅಲೋವೆನ್ಸ್ ತೊಗೊಂಡಿದ್ದೀನಿ, ನೀವು ತೊಗೊಳೋದೇನು ಬೇಕಿಲ್ಲ ನೋಡಿ. ಇನ್ನೊಂದು ಸತಿ ತೋರಿಸ್ತಾ ಇದ್ದೀನಿ ಲೆಂತ್ನ ಬ್ಲೌಸ್ದು ಹೇಗೆ ತೊಗೋಬೇಕು ಅಂತ. ಸೊ ಅದೇ ಥರ ಮಾರ್ಕ್ ಮಾಡ್ತೀರಾ. ಈಗ ನೀವು ಆ ಎಲ್ಲ ಪಾಯಿಂಟ್ಸ್ನ ಜಾಯಿನ್ ಮಾಡಿಕೊಂಡು ಬರಬೇಕಾಗುತ್ತೆ. ಸೊ ಈಗ ಫಸ್ಟು ನೆಕ್ದು ನೀವು ಬಾಕ್ಸ್ ಶೇಪ್ಗೆ ಬರುತ್ತೆ. ಸೊ ಕ್ಲೀನಾಗಿ ಒಂದು ಬಾಕ್ಸ್ ಶೇಪಲ್ಲಿ ನೀವು ಹಾಕ್ಕೊಂಡ್ಬಿಡಿ. ಸೊ ನಾನಿಲ್ಲಿ ರೌಂಡ್ ನೆಕ್ ಮಾರ್ಕಿಂಗ್ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ ಸಿಂಪಲ್ ಬಿಗಿನರ್ಸ್ ಬ್ಲೌಸ್ಗೆಗೋಸ್ಕರ. ಸೊ ರೌಂಡ್ ನೆಕ್ಗೆ ನೀವು ಸ್ಟ್ರೈಟ್ ಲೈನ್ ಹಾಕಿದ್ಮೇಲೆ ಫ್ರೀ ಹ್ಯಾಂಡಲ್ಲಿ 1/2 ಇಂಚ್ ಇಲ್ಲ 1 ಇಂಚ್ ಗ್ಯಾಪ್ ಬರೋ ಥರ ಇಟ್ಕೊಂಡು ನೀವು ಹಾಗೆ ಸರ್ಕಲ್ ಥರ ಡ್ರಾ ಮಾಡ್ತೀರ. ಮತ್ತು ಈಗ ನೀವು ಲೆಂತ್ ತೊಗೊಂಡಿರ್ತೀರಲ್ಲ ಅಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ತೀರ. ಸೊ ನಿಮಗೆ ವಿಡಿಯೋದಲ್ಲಿ ಕ್ಲೀನಾಗಿ ತೋರಿಸಿದ್ದೀನಿ ಅದೇ ಥರ ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಆ ಶೋಲ್ಡರ್ ಜಾಯಿಂಟ್ ಕಡೆ ಒಂದು ಲೈನ್ ಹಾಕ್ತೀರ. ಮತ್ತು ಅಲ್ಲಿ ಮೇಲೆ ಶೋಲ್ಡರ್ ಲೆಂತ್ ಇರುತ್ತಲ್ಲ ಅಲ್ಲಿ ನೋಡಿಕೊಂಡು ಅದೆರಡು ಲೈನ್ ಜಾಯಿನ್ ಆಗೋ ಥರ ಇಟ್ಕೊಳ್ಳಿ. ಸೊ ನಾನಿಲ್ಲಿ ನಿಮಗೆ ಆರ್ಮ್ ಹೋಲ್ ಮಾರ್ಕಿಂಗ್ ಎಲ್ಲ ತೋರಿಸಲ್ಲ, ಯಾಕಂದರೆ ನೀವು ಬ್ಲೌಸ್ ಎಂಬ್ರಾಯ್ಡಿಂಗ್ ಮಾಡಬೇಕಾದ್ರೆ ಅದೆಲ್ಲ ಬೇಕಾಗಿರಲ್ಲ ನಿಮಗೆ. ಸೊ ನಿಮ್ಮ ಏನು ಡಿಸೈನ್ ಇದ್ದರೂ ಆ ಬಾಕ್ಸ್ ಶೇಪ್ ಒಳಗೇ ಬರಬೇಕಾಗುತ್ತೆ, ಆಚೆ ಬರಬಾರ್ದು. ಮತ್ತು ಈ ಕಡೆ ನೀವು ಮಾರ್ಕ್ ಮಾಡ್ಕೊಳ್ಳಿ ಕ್ಲೀನಾಗಿ. ಸೊ ಲೈನ್ನ ಕ್ಲೀನಾಗಿ ಮಾರ್ಕ್ ಮಾಡ್ತೀರಾ. ಸೊ 1 ಇಂಚ್ ಡಾರ್ಟ್ ತೊಗೊಂಡಿದ್ದೀನಲ್ಲ ಅದನ್ನು ಸೇರಿಸಿ ನಾನು ತೊಗೊಂಡಿದ್ದೀನಿ. ಇನ್ನೊಂದು ಸತಿ ನೋಡ್ಕೊಳ್ಳಿ, ಕರೆಕ್ಟಾಗಿ ತೋರಿಸ್ತಾ ಇದ್ದೀನಿ. ಸೊ ಅಲ್ಲಿ ಮೆಷರ್ಮೆಂಟ್ ತೊಗೊಂಡಿರ್ತೀರಲ್ಲ ನೀವು, ಆವಾಗಲೇ ಆ ಸೈಡಲ್ಲಿ ಎಷ್ಟು ಬರುತ್ತೆ ಅನ್ನೋದನ್ನು ನೀವು ಒಂದು ಮಾರ್ಕ್ ಮಾಡ್ಕೋಬೇಕು. ಸೊ ನಾನು ಆವಾಗಲೇ ಮಾರ್ಕ್ ಮಾಡಿರಲಿಲ್ಲ, ಆಗ ಇನ್ನೊಂದು ಸತಿ ಮಾಡ್ತಾಯಿದ್ದೀನಿ ನೋಡಿ. ಆ ಥರ ಮಾರ್ಕ್ ಮಾಡಿ ನೀವು ಎಕ್ಸ್ಟ್ರಾ 2 ಇಂಚಸ್ ಇಲ್ಲ 1 ಇಂಚ್ ಬಿಟ್ಕೊಳ್ಳೋದು ಅದು ಸೀಮ್ ಅಲೋವೆನ್ಸ್. ಆದರೆ ನಿಮಗೆ ಈಗ ಸೀಮ್ ಅಲೋವೆನ್ಸ್ ಬೇಡ, ನಾನು ತೋರಿಸಿದ್ದೀನಿ ನೋಡಿ ಆ ಲೈನಿಂದ ಲಾಸ್ಟ್ ನೀವು 1 ಇಂಚ್ ಡಾರ್ಟ್ಗೆ ಸೇರಿಸಿ ಬಿಟ್ಟಿರ್ತೀರಲ್ಲ ಅಲ್ಲಿಗೆ ನೀವು ಲೈನ್ನ ಹಾಕ್ಕೊಳ್ತೀರ. ಸೊ ಈಗ ನಾನು 1/2 ಸೈಡ್ ಅಷ್ಟೇ ಮಾಡಿದ್ದೀನಿ, ಇನ್ನೊಂದು ಸೈಡ್ ಮಾಡೋಕ್ಕೆ ಟ್ರೇಸಿಂಗ್ ಪೇಪರ್ ತೊಗೊಂಡಿದ್ದೀನಿ. ಸೊ ಇದು ಲೈಟ್ ಕಲರ್ ಬ್ಲೌಸನ್ನು ಡಾರ್ಕ್ ಕಲರ್ ಬ್ಲೌಸ್ ಅನ್ನೋದರಿಂದ ಲೈಟ್ ಕಲರ್ ಟ್ರೇಸಿಂಗ್ ಪೇಪರ್ನ ತೊಗೊಂಡಿದ್ದೀನಿ. ಸೊ ನೀವು ಪೇಪರ್ನ ಕೆಳಗಿಟ್ಬಿಟ್ಟು
ಬ್ಲೌಸ್ ಮೇಲೆ ಇನ್ನೊಂದು ಸತಿ ಮಾರ್ಕ್ ಮಾಡಿ. ಸೊ ನೀವು ಮಾರ್ಕ್ ಮಾಡಿದ್ರೆ ನೋಡಿ, ನೀವು ಐದರ್ ಪೆನ್ಸಿಲಲ್ಲಿ ಇನ್ನೊಂದು ಸತಿ ಡ್ರಾ ಮಾಡ್ಬೋದು, ಇಲ್ಲಾಂದರೆ ನೀಡಲ್ ಇದೆಲ್ಲ ಆ ನೀಡಲ್ನ ಬ್ಯಾಕ್ ಪಾರ್ಟ್ ಇಟ್ಕೊಂಡು ಕೂಡ ಮಾಡ್ಬೋದು. ನಾನಿಲ್ಲಿ ಪೆನ್ಸಿಲಲ್ಲಿ ಡ್ರಾ ಮಾಡ್ತಾಯಿದ್ದೀನಿ. ಸೊ ನನಗೆ ಸರ್ಕಲ್ ಶೇಪ್ ಬೇಕು. ಸೊ ನಾನು ಈ ಥರ ಸರ್ಕಲ್ ಶೇಪ್ದೇ ತೊಗೊಳ್ತಾ ಇದ್ದೀನಿ. ಸೊ ನೋಡಿ, ನಿಮಗೆ ಅಲ್ಲಿ ಮಾರ್ಕ್ ಆಯಿತಾ. ನೆಕ್ಸ್ಟ್ ಈಗ ನೀವು ಆ ಶೋಲ್ಡರ್ ಸೈಡೆಲ್ಲ ಬರಬೇಕು. ಸೊ ನಿಮ್ಮ ಆ ಟ್ರೇಸಿಂಗ್ ಪೇಪರ್ನ ಒಂಚೂರು ಈ ಸೈಡ್ ತೊಗೊಂಡು ನೀವು ಫುಲ್ ಇಲ್ಲಿ ಏನು ಮಾರ್ಕ್ ಮಾಡಿರ್ತೀನ ಅದನ್ನು ಇನ್ನೊಂದು ಸತಿ ಪೆನ್ಸಿಲಲ್ಲಿ ಡ್ರಾ ಮಾಡಿ. ಸೊ ದಟ್ ನಿಮಗೆ ಅದು ಬ್ಯಾಕ್ ಸೈಡ್ ಹಾಗೆ ಟ್ರೇಸ್ ಆಗುತ್ತೆ. ನೋಡಿ, ನಾನೀಗ ಒಂಚೂರು ಆ ಟ್ರೇಸಿಂಗ್ ಪೇಪರ್ ಒಂದೇ ಪೇಪರ್ ಇಟ್ಕೊಂಡು ಹೇಗೆ ಮಾಡೋದು ಅಂತ ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಿ. ಸೊ ನೀವು ಅದೇ ಥರ ಒಂದೇ ಟ್ರೇಸಿಂಗ್ ಪೇಪರ್ ಇದ್ದರೂ ಪರವಾಗಿಲ್ಲ, ಅದನ್ನ ಇಟ್ಕೊಂಡು ಅದ್ರ ಮೇಲೆ ನೀವು ಟ್ರೇಸ್ ಮಾಡ್ತಾ ಬನ್ನಿ. ಸೊ ಈಗ ನಾನು ಕೆಳಗೆ 1 ಇಂಚ್ ಗ್ಯಾಪ್ ಬಿಟ್ಟಿದ್ದೆ ಅಲ್ಲ ಸ್ಟಾರ್ಟಿಂಗಲ್ಲಿ ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಫೋಲ್ಡಿಂಗಿಗೆ ಅಂತ, ಅದನ್ನು ಕೂಡ ನಾನು ಟ್ರೇಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ದಟ್ ನನಗೆ ಈಕ್ವಲ್ ಆಗಿ ಎಲ್ಲ ಒಂದೇ ಕಡೆ ಬರಲಿ, ಒಂದೇ ಥರ ಮೆಷರ್ಮೆಂಟಲ್ಲಿ ಬರಲಿ ಅಂತ ನಾನು ಅದನ್ನು ಟ್ರೇಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀವು ಈಗ ಟ್ರೇಸ್ ಮಾಡಿದ್ಮೇಲೆ ಓಪನ್ ಮಾಡಿದ್ರೆ ನಿಮಗೆ ಫುಲ್ ಯು ನೆಕ್ ಪ್ಯಾಟರ್ನ್ ಬಂದಿರುತ್ತೆ. ಸೊ ಈಗ ಫ್ರಂಟ್ ನೆಕ್ ಮಾಡಬೇಕು. ಸೊ ಫ್ರಂಟ್ ನೆಕ್ಗೆ ಫ್ರಂಟ್ ಪಾರ್ಟ್ ಮಾತ್ರ ತೊಗೊಳ್ಳಿ. ಆ ಹುಕ್ಸ್ ಪಾರ್ಟ್ ಬಂದಿರುತ್ತಲ್ಲ ಅದು ಮಾತ್ರ ತೊಗೊಂಡು ಮೇಲ್ಗಡೆ ಶೋಲ್ಡರ್ ಪಾರ್ಟ್ ಹತ್ರ ಒಂದು ಮಾರ್ಕು, ಮತ್ತು ನನಗಿಲ್ಲಿ ರೌಂಡ್ ನೆಕ್ಕೆ ಸಾಕು ಅನ್ನೋದ್ರಿಂದ ನೀವು ಅದನ್ನೇ ಹಾಗೆ ಟ್ರೇಸ್ ಮಾಡಿದ್ರು ನಡೆಯುತ್ತೆ. ಮತ್ತು ಶೋಲ್ಡರು ಇದು ಎಲ್ಲಿ ಜಾಯಿಂಟ್ ಆಗಿದೆ ನೋಡ್ಕೊಳ್ಳಿ. ಸೊ ನಾನಿಲ್ಲಿ ಬ್ಯಾಕ್ ನೆಕ್ ಎಲ್ಲಿ ಮಾರ್ಕ್ ಮಾಡಿರ್ತೀನಿ ಅದಕ್ಕೆ ಆಪೋಸಿಟ್ ಸೈಡಲ್ಲಿ 1 ಇಂಚ್ ಗ್ಯಾಪ್ ಬಿಟ್ಬಿಟ್ಟು ತೊಗೊಳ್ತಾ ಇದ್ದೀನಿ ಸೀಮ್ ಅಲೋವೆನ್ಸ್ದು. ಸೊ ಈಗ ನಾನು ಮಾಡಿದ್ಮೇಲೆ ಅಲ್ಲಿ ಆಮ್ ಹೋಲ್ ಹತ್ರ ಎಲ್ಲಿ ಮಾರ್ಕ್ ಇದೆ ಅಂತ ನೀವು ಮಾರ್ಕ್ ಮಾಡ್ಕೊಳ್ಳಿ. ಸೊ ನೀವು ಇದು ಮಾಡ್ಬೇಕಾದ್ರೆ ಬ್ಲೌಸ್ನ ಕರೆಕ್ಟಾಗಿ ಸ್ಟ್ರೈಟಾಗಿ ಇಟ್ಕೊಂಡು ಅಲ್ಲೊಂದು ಮಾರ್ಕ್ನ ಮಾಡ್ಕೊಳ್ತೀರಾ. ಸೊ ಈಗ ಅಲ್ಲಿಂದ ಲೈನ್ ಹಾಕಿ ನೀವು ಈ ಕಡೆ ಸ್ಟ್ರೈಟಾಗಿ ಒಂದು ತೊಗೊಂಡಿರ್ತೀರಲ್ಲ ಅಲ್ಲಿಗೆ ಒಂದು ಲೈನ್ ಹಾಕ್ತೀರಾ. ಸೊ 2 ಲೈನ್ ಜಾಯಿನ್ ಆಗೋ ಥರ ಹಾಕ್ಕೊಳ್ಳಿ. ಮತ್ತು ಈ ಕಡೆ ಲೆಂತ್ ವೈಸ್ ಕೂಡ ನೀವು ಹಾಕ್ಕೋಬೇಕಾಗುತ್ತೆ. ಸೊ ನಾನು ತೋರಿಸಿದ್ದೀನಿ ನೋಡಿ ವಿಡಿಯೋದಲ್ಲಿ, ಅದೇ ಥರ ನೀವು ಹಾಕ್ಕೊಳ್ಳಿ. ಸೊ ನೀವು ಇದನ್ನೇನಕ್ಕೆ ಹಾಕ್ತೀರಾ ಅಂದರೆ ಆ ಬಾಕ್ಸ್ ಒಳಗೆ ನಿಮಗೆ ಆ ಡಿಸೈನ್ ಬರಲಿ ಅಂತ. ಸೊ ನೀವು ಆ ಸ್ಕ್ವೇರ್ ಶೇಪ್ನ ಹಾಗೆ ಆದರೂ ಮಾರ್ಕ್ ಮಾಡ್ಕೋಬೋದು, ಇಲ್ಲಾಂದರೆ ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿ ಆ ಥರ ಒಂದು ಸ್ಟ್ರೈಟ್ ಲೈನ್ ಹಾಕಿ ಆಮೇಲೆ ಬೇಕಿದ್ದರೂ ನೀವು ಆ ಸರ್ಕ್ಯುಲರ್ ಶೇಪ್ನ ಮಾಡ್ಕೋಬೋದು. ಸೊ ಈಗ ಸ್ಲೀವ್ಗೆ ನಾನು 4 ಫೋಲ್ಡಿಂಗ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬ್ಲೌಸ್ನ 4 ಫೋಲ್ಡಿಂಗ್ಸ್ ಮಾಡಿಬಿಟ್ಟು ನಾನಿಲ್ಲಿ ಹಾಫ್ ಇಂಚ್ ಹತ್ರ ಸ್ಟ್ರೈಟ್ ಲೈನ್ ಹಾಕ್ಕೊಳ್ತಾ ಇದ್ದೀನಿ. ಸೊ ದಟ್ ಅದು ನನಗೆ ಸ್ಟ್ರೈಟಾಗಿ ಬರಲಿ, ಫೋಲ್ಡ್ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ. ಈಗ ನೀವು ಬ್ಲೌಸು ಯಾವುದಾದ್ರೂ ಒಂದು ಸ್ಲೀವ್ನ ತೊಗೊಂಡು ನೀವು ಕರೆಕ್ಟಾಗಿ ಆ ಸ್ಟ್ರೈಟ್ ಲೈನ್ ಮೇಲೆ ಅಲೈನ್ ಮಾಡ್ಕೊಳ್ತೀರಾ. ಸೊ ಫೋಲ್ಡಿಂಗ್ ಇರೋ ಕಡೆ ನಿಮಗೆ ಆ ಸ್ಲೀವ್ಸ್ ಬರಲಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಬ್ಲೌಸ್ ಫೋಲ್ಡಿಂಗ್ ಇರೋ ಕಡೆ ಸ್ಲೀವ್ಸ್ನ ಇಡ್ತೀರಾ. ಸೊ ಸ್ಲೀವ್ಸ್ ಇಟ್ಬಿಟ್ಟು ಅಲ್ಲೊಂದು ಸ್ಟ್ರೈಟ್ ಲೈನ್ ಹಾಕ್ತೀವಿ. ಅಲ್ಲಿ ನೋಡಿ ಕರೆಕ್ಟಾಗಿ ಅಲ್ಲಿ ಎಲ್ಲಿ ಸ್ಟಿಚಿಂಗ್ ಇದೆ ಅಲ್ಲ ಅಲ್ಲಿ ಒಂದು ಮಾರ್ಕ್ ಮಾಡ್ತೀರಾ. ಮತ್ತು ಅದು ಎಲ್ಲಿ ಕಂಪ್ಲೀಟ್ ಆಗುತ್ತೆ ನೋಡಿ ಆ ಸ್ಟ್ರೈಟ್ ಲೈನ್ದು ಅಲ್ಲಿ ನಿಮಗೆ ಅಲ್ಲೊಂದು ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಆ ಸ್ಟ್ರೈಟ್ ಲೈನ್ನ ಸ್ಟಿಚಿಂಗ್ ಫುಲ್ ಕಂಪ್ಲೀಟ್ ಆಗಿರುತ್ತೆ ಅಲ್ಲ, ಸ್ಲೀವ್ ಹೈಟ್ ಎಷ್ಟು ಬೇಕು ನೋಡಿಕೊಂಡು ಅಲ್ಲೊಂದು ಮಾರ್ಕ್ ಮಾಡ್ಕೊಳ್ಳಿ. ಸೊ ನೀವು ಮಿಡ್ ಪಾಯಿಂಟಲ್ಲಿ ಇಟ್ಕೊಂಡು ಕೆಳಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀರ. ಆ ಸೈಡೆಲ್ಲ ನಿಮಗೆ ಸ್ಟ್ರೈಟ್ ಲೈನ್ ಹಾಕೋಕ್ಕೆ ಕಷ್ಟ ಆಯಿತು ಅಂದರೆ ನೀವು ಹಾಗೆ ಇಟ್ಕೊಂಡು ಕೂಡ ನೀವು ಮಾರ್ಕಿಂಗ್ ಅನ್ನೋದನ್ನು ಇನ್ನೊಂದು ಸತಿ ಮಾಡ್ಕೋಬೋದು. ನಾನು ತೋರಿಸಿದ್ದೀನಿ ನೋಡಿ ಅದೇ ಥರ ಮಾಡ್ಕೊಳ್ಳಿ. ಸೊ ಈಗ ನೀವು ಅಲ್ಲಿಂದ ಒಂದು ಫ್ರೀ ಹ್ಯಾಂಡ್ ಕರ್ವ್ನ ಹಾಕ್ತೀರಾ. ಸೊ ನೀವು ಅಲ್ಲಿ ಮಿಡ್ ಪಾಯಿಂಟ್ ತೊಗೊಂಡಿರ್ತೀರಲ್ಲ ಅದು ಮತ್ತು ನಿಮ್ಮದು 3 ಡಾಟ್ಸ್ ಜಾಯಿನ್ ಆಗೋ ಥರ ಒಂದು ಲೈನ್ನ ಹಾಕ್ತೀರಾ. ಸೊ ನಾನೀಗ ಟ್ರೇಸಿಂಗ್ ಪೇಪರ್ ಇಟ್ಬಿಟ್ಟು ಅದನ್ನೇ ನಂದು ಇನ್ನೊಂದು ಕಡೆ ಹಾಫ್ ಸ್ಲೀವ್ ಅಷ್ಟೇ ಈಗ ಮಾಡಿದ್ದೀವಲ್ಲ, ಇನ್ನೊಂದು ಸ್ಲೀವ್ಗೂ ಅದೇ ಥರ ಬರಲಿ ಅಂತ ನಾನು ಟ್ರೇಸ್ ಮಾಡ್ತಾಯಿದ್ದೀನಿ. ನೋಡಿ ಟ್ರೇಸ್ ಮಾಡಿದ್ಮೇಲೆ ನಿಮಗೆ ಫುಲ್ ಕ್ಲೀನಾಗಿ ಸಿಕ್ಕಿರುತ್ತೆ. ಸೊ ನಾನು ಅದನ್ನು 2 ಟೈಮ್ಸ್ ಮಾಡ್ಕೊಳ್ತೀನಿ, ಯಾಕಂದರೆ ನನಗೆ 2 ಸ್ಲೀವ್ಗೆ ಬೇಕಲ್ಲ. ಒಂದು ಸತಿ ಹಾಫ್ ಇಟ್ಕೊಂಡು ಹಾಗೆ ಫೋಲ್ಡ್ ಮಾಡಿದೆ, ಇನ್ನೊಂದು ಸತಿ ಓಪನ್ ಮಾಡಿಬಿಟ್ಟು ಕರೆಕ್ಟಾಗಿ ಟ್ರೇಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ನಿಧಾನಕ್ಕೆ ಟ್ರೇಸಿಂಗ್ ಮಾಡಿದ್ರೆ ನಿಮಗೂ ಆ ಥರ ಫುಲ್ ಸ್ಲೀವ್ ನೋಡಿ ಟ್ರೇಸ್ ಮಾಡಿದ್ಮೇಲೆ ಈ ಥರ ಬರುತ್ತೆ. ಸೊ 2 ಕಡೆ 2 ಸ್ಲೀವ್ಸ್ ಆಗಿರುತ್ತೆ ನಿಮಗೆ. ಸೊ ಇದು ಬ್ಲೌಸ್ ಮೆಷರ್ ಮಾಡೋದು, 2 ಸ್ಲೀವು, ಫ್ರಂಟ್ ನೆಕ್ಕು, ಬ್ಯಾಕ್ ನೆಕ್ಕು. ಥ್ಯಾಂಕ್ ಯು ಫಾರ್ ವಾಚಿಂಗ್.